ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ವಿದ್ಯಾಪೀಠ 8ನೇ ಆವೃತ್ತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. 2 ದಿನಗಳ ಕಾಲ ನಡೆದಂತಹ ಎಜುಕೇಷನ್ ಎಕ್ಸ್ಪೋದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಜ್ಞಾನಾರ್ಜನೆಯನ್ನ ಪಡ್ಕೊಂಡ್ರು. ಇದರ ಜೊತೆಗೆ ಬೈಸಿಕಲ್ ಹಾಗೂ ಲ್ಯಾಪ್ಟಾಪ್ನಂತಹ ಉಡುಗೊರೆಯನ್ನು ಸಹ ಬಂಪರ್ ಗಿಫ್ಟ್ಗಳನ್ನು ಸಹ ಪಡೆದು ಅದೃಷ್ಟವಂತರಾದರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪಬ್ಲಿಕ್ ಟಿವಿಯ ವಿದ್ಯಾಪೀಠ 8ನೇ ಆವೃತ್ತಿಗೆ ಭರ್ಜರಿ ಯಶಸ್ಸು. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಭೇಟಿ. ಜ್ಞಾನಾರ್ಜನೆ ಜೊತೆ ಬಂಪರ್ ಗಿಫ್ಟ್ ಪಡೆದ ವಿದ್ಯಾರ್ಥಿಗಳು, ಪೋಷಕರು. ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋದ 8ನೇ ಆವೃತ್ತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. 2 ದಿನ ನಡೆದ ಎಕ್ಸ್ಪೋದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾಹಿತಿ ಪಡೆದರು. 120ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಒಂದೇ ಸೂರಿನಡಿ ಬಂದು ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಮಾರ್ಗದರ್ಶನ ನೀಡಿದ್ವು. ನಿನ್ನೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಜೊತೆ ಗಣ್ಯರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಮೊದಲ ದಿನ ಸಿಇಟಿ, ಕಾಮೆಡ್ಕೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಉಪನ್ಯಾಸ ನಡೆಯಿತು. ಮೊದಲ ದಿನವೇ ಲಕ್ಕಿ ಡಿಪ್ ಮೂಲಕ 6 ಬೈಸಿಕಲ್ ಮತ್ತು 2 ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗಳು ಬಂಪರ್ ಗಿಫ್ಟ್ ಆಗಿ ಪಡೆದರು. 2ನೇ ದಿನವಾದ ಇಂದು ಸಾವಿರಾರು ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಭೇಟಿ ನೀಡಿದ್ರು. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಪೋಷಕರು ಎಕ್ಸ್ಪೋಗೆ ಬಂದು ಮಾಹಿತಿ ಪಡೆದರು. 2ನೇ ದಿನವೂ ಹಲವು ಉಪನ್ಯಾಸ ಕಾರ್ಯಕ್ರಮಗಳು ನಡೆದವು. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಫೀಉಲ್ಲಾ ಬೇಗ್ರಿಂದ ಉಪನ್ಯಾಸ, ರೇವಾ ಕಾಲೇಜ್ನ ಡಾಕ್ಟರ್ ಸಂಜಯ್ ಆರ್ ಚಿಟ್ನೀಸ್ ಅವರು ಎಐ ಕುರಿತು ಉಪನ್ಯಾಸ ನೀಡಿದ್ರು. ವಿದ್ಯಾಪೀಠ ಕಾರ್ಯಕ್ರಮದಲ್ಲಿ 2ನೇ ದಿನವೂ ಬಂಪರ್ ಗಿಫ್ಟ್ಗಳ ಧಮಾಕ ನಡೆಯಿತು. ಲಕ್ಕಿ ಡಿಪ್ ಮೂಲಕ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಬೈಸಿಕಲ್ ಗಿಫ್ಟ್ ಸಿಕ್ತು. 9 ಲಕ್ಕಿ ವಿದ್ಯಾರ್ಥಿಗಳಿಗೆ ಬೈಸಿಕಲ್, ಒಬ್ಬ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ಗಿಫ್ಟ್ ಸಿಕ್ತು. ಇದೇ ವೇಳೆ ವಿದ್ಯಾರ್ಥಿಗಳು ಪೋಷಕರಿಗೆ ಫನ್ ಗೇಮ್ ಆಡಿಸಿ ಸರ್ಪ್ರೈಸ್ ಗಿಫ್ಟ್ ನೀಡಲಾಯಿತು. ಇದು ಅರೇಂಜ್ ಮಾಡಿರೋದು ತುಂಬ ಯೂಸ್ಫುಲ್ ಆಗಿದೆ. ಸೊ 11th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟಿಗೆ ಹೆಂಗೆ ಯೂಸ್ ಆಗಬೇಕು ಅಂತ ಎಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಐಡಿಯಾ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ, ಏನು ತೊಗೊಬೇಕು, ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು. ಹೌದು, ತುಂಬ ಕನ್ಫ್ಯೂಸಿಂಗ್ ಆಗಿತ್ತು. ಇವಾಗ ಸ್ವಲ್ಪ ಥಿಂಗ್ಸ್ ಕ್ಲಿಯರ್ ಆಗ್ತಾ ಇದೆ. ಬೇರೆ ಬೇರೆ ಕಾಲೇಜಸ್ಸಿಂದ ಐಡಿಯಾ ಸಿಗ್ತಾ ಇದೆ. ಬಂದು ತುಂಬ ಗೊತ್ತಾಯಿತು, ತುಂಬ ಕೋರ್ಸಸ್ ಇದೆ ಅಂತ. ನಾವು ಎಲ್ಲ ಕಾಲೇಜ್ಗಳಿಗೆ ಒಂದು 10-15 ದಿವಸ ಬೇಕು. ನಾವು ಎಲ್ಲ ಕಾಲೇಜ್ಗಳು ಅಡ್ಡಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಪಬ್ಲಿಕ್ ಟಿವಿ ಅರೇಂಜ್ ಮಾಡಿದ್ದಕ್ಕೆ ಇಲ್ಲಿ ಬಂದ್ರಪ್ಪ ಅಂತಂದರೆ ಎಲ್ಲ ನೂರಾರು ಕಾಲೇಜ್ಗಳು ನಮ್ಗೆ ಒಂದೇ ಕಡೆ ಸಿಗ್ತಾ ಇದ್ದಾವೆ. ನಮ್ಮಲ್ಲಿರುವಂಥ ಎಲ್ಲ ಯಾವ ಕೋರ್ಸ್ ಮಾಡಿದ್ರೆ ಏನಿದೆ ಎಲ್ಲ ಪ್ರತಿಯೊಂದು ಡೌಟ್ಸ್ಗಳು ನಾವು ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಕಾರ್ಯಕ್ರಮದಲ್ಲಿ ಎಕ್ಸ್ಪೋಗೆ ಆಗಮಿಸಿದ್ದ ಶಿಕ್ಷಣ ಸಂಸ್ಥೆಗಳಿಗೆ ಪಬ್ಲಿಕ್ ಟಿವಿ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. 8ನೇ ಆವೃತ್ತಿ ವಿದ್ಯಾಪೀಠ ನಿನ್ನೆ ಮತ್ತು ಇವತ್ತು 2 ದಿನ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅವರಿಗೆ ಬೇಕಾದಂಥ ಸಲಹೆ, ಅವ್ರಿಗೆ ಬೇಕಾದಂಥ ಡೀಟೇಲ್ಸು ಎಲ್ಲಿ ಸಿಕ್ಕಿದೆ ಅವ್ರಿಗೆ. ದಟ್ ವಾಸ್ ಅ ರಿಯಲ್ ಗ್ರೇಟ್ ಥಿಂಗ್. 2 ದಿನದಿಂದ ಸರಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಬಂದು ಭಾಗವಹಿಸಿದ್ದಾರೆ. ಇಟ್ ವಾಸ್ ಅ ಗುಡ್ ಇವೆಂಟ್. ಕಾಲೇಜ್ನವರು ನಮ್ಮ ಜೊತೆ ಪ್ರತಿ ಸಲ ನಾವು ಮೊದಲನೇ ಎಡಿಷನ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಇವತ್ತಿನವರೆಗೂ ಅವ್ರು ನಮ್ಮ ಜೊತೆ ಬಂದು ಭಾಗವಹಿಸಿದ್ದಾರೆ. ಬಹಳ ಹೆಮ್ಮೆ ಹಾಗೂ ತುಂಬ ಗೌರವ. ಯಾಕಂದರೆ ಆ ನಂಬಿಕೆ ಮತ್ತು ಟ್ರಸ್ಟ್ ಏನು ನಮ್ಮ ಮೇಲೆ ಇಟ್ಕೊಂಡಿದಾರಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ನಾವು ಸತತವಾಗಿ ಪ್ರಯತ್ನ ಪಡ್ತೀವಿ. ಇಂದಿನ ಕಲಿಕೆ ನಾಳಿನ ದಾರಿದೀಪ ಎಂಬ ಧ್ಯೇಯ ವಾಕ್ಯದಲ್ಲಿ ನಡೆದ ಪಬ್ಲಿಕ್ ಟಿವಿಯ ವಿದ್ಯಾಪೀಠ 8ನೇ ಆವೃತ್ತಿ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ದಾರಿದೀಪ ಆಯಿತು. ಮಾರುತಿ ಜೊತೆ ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.